ನಮಸ್ಕಾರ, ವಿಕಾಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ರಾಯಚೂರು ಜಿಲ್ಲೆಗೆ ಸಂಬಂಧಿಸಿದ ಮಹತ್ವದ ಜಲಧಾರೆ ಯೋಜನೆಯ ಕಾಮಗಾರಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ರಾಯಚೂರು ಸಂಸದ ಕುಮಾರ ನಾಯಕ ಅವರು ಜಲಧಾರೆ ಯೋಜನೆ ಕಾಮಗಾರಿ ಘಟಕಕ್ಕೆ ಶುಕ್ರವಾರ ಭೇಟಿ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆ ಜಿಲ್ಲೆಗೆ ಶಾಶ್ವತ ಕುಡಿಯುವ ನೀರಿನ ಭರವಸೆ ನೀಡುವ ಯೋಜನೆಯಾಗಿದ್ದು, ಕಾಮಗಾರಿ ವಿಳಂಬವಾಗುತ್ತಿರುವ ಬಗ್ಗೆ ಸಂಸದರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ಬೇಸಿಗೆ ಆರಂಭವಾಗಲಿದೆ. ಈ ಸಂದರ್ಭದಲ್ಲಿ ನಾಗರಿಕರಿಗೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯೋಜನೆಯ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳ್ಳಬೇಕು. ಕಾಮಗಾರಿ ವಿಳಂಬವಾಗುತ್ತಿರುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸಂಸದ ಕುಮಾರ ನಾಯಕ ತಿಳಿಸಿದರು. ನಮ್ಮ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲ ಕಡೆನೂ ನಾವು ನೋಡ್ತಾ ಇದ್ದೀವಿ. ಬೇರೆ ದೇಶದಲ್ಲೂ ಕೂಡ ಬಹಳಷ್ಟು ಕಡೆ ಫಂಡ್ಸ್ ಪ್ರಾಬ್ಲಮ್ ಇರೋದಕ್ಕೆ ನಾವು ಅದಕ್ಕೋಸ್ಕರ ನಾನು ಈ ಪ್ರೋಗ್ರೆಸ್ ಮತ್ತು ಇದರಲ್ಲಿ ಏನಾಗ್ತದೆ ಅನ್ನೋದು ನೋಡ್ಕೊಳ್ಳೋಕ್ಕೆ ನಾನು ಬಂದಿರೋದು. ಅದನ್ನು ನಾನು ಇನ್ಸ್ಪೆಕ್ಷನ್ ಮಾಡಿದ್ದೆ. ಬೆಳಗ್ಗೆ ವರ್ಕ್ ನಡೀತಾ ಇದೆ. ಬಟ್ ಇಟ್ ಶುಡ್ ಹ್ಯಾವ್ ಬಿನ್ ಕಂಪ್ಲೀಟೆಡ್ ಬೈ 2024. 2026ನಲ್ಲಿ ಇನ್ನೂ ನಡೀತಾ ಇದೆ. ಅಷ್ಟೇ, ಇನ್ನೂ ಒಂದು ಪೋರ್ಷನ್ ಕೂಡ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಅವರೇನು ಹೇಳ್ತಾ ಇದ್ದಾರೆ, ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಸ್ ಎಕ್ಸಿಕ್ಯೂಟಿವ್ ಏನಿತ್ತು ಅವರು ಒಂದು ಪೋರ್ಷನ್ ನಾವು ಕಂಪ್ಲೀಟ್ ಮಾಡಿ ಏಪ್ರಿಲ್ ತಿಂಗಳಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತೇಳಿ ಅವ್ರು ಭರವಸೆ ಕೊಡ್ತಾ ಇದ್ದಾರೆ. ಸೊ ಅದನ್ನಾದರೂ ನಾವು ಫಾಲೋ ಅಪ್ ಮಾಡಿದ್ದು ಅಂತ ಹೇಳಿದ್ರೆ, ಅದ್ರ ಏನು ನಾವು ಇಂಟೇಕ್ ಸ್ಟ್ರಕ್ಚರ್ಸು ಎಲ್ಲ ಮಾಡಿದ್ದಾರೆ. ಅದರಲ್ಲೇನು ಪೋರ್ಷನ್ಸ್ ಮಾಡೋಕ್ಕೂ ಏನು ಅವರು ಬ್ಯಾಲೆನ್ಸಿಂಗ್. ಜಲಧಾರೆ ಯೋಜನೆ ಜಾರಿಯಾದಲ್ಲಿ ರಾಯಚೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳು ಸೇರಿದಂತೆ ಪ್ರತಿಯೊಬ್ಬ ನಾಗರಿಕರಿಗೂ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಲಭ್ಯವಾಗಲಿದೆ. ಆದರೆ ಕಾಮಗಾರಿ ನಿಧಾನಗತಿಯೇ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಲಿಂಗಸುಗೂರು ತಾಲೂಕಿನ ಚಿತ್ತಾಪೂರು ಹಾಗೂ ಕನ್ನಾಪೂರಹಟ್ಟಿ ಹೊರಭಾಗದಲ್ಲಿರುವ ಎಸ್ಎನ್ಸಿ ಕಾಮಗಾರಿ ಸ್ಥಳಗಳಿಗೆ ಭೇಟಿ ನೀಡಿ ಸ್ಥಳೀಯ ಅಧಿಕಾರಿಗಳಿಂದ ಕಾಮಗಾರಿಯ ಪ್ರಗತಿ ಕುರಿತು ಮಾಹಿತಿ ಪಡೆದ ಸಂಸದರು ಯೋಜನೆಗೆ ವೇಗ ನೀಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಲಿಂಗಸುಗೂರು ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ, ಎಪಿಎಂಸಿ ಅಧ್ಯಕ್ಷ ಅಮರೇಶ ಚಿಕ್ಕಹೆಸರೂರು, ತಮ್ಮಣ್ಣ ಗುತ್ತೇದಾರ, ಅರುಣಕುಮಾರ, ಎಸ್ಆರ್ ರಸೂಲ್, ಅಧಿಕಾರಿಗಳಾದ ಇ ಪರಮೇಶಪ್ಪ, ಡಬಲ್ ಇ ಪ್ರಕಾಶ, ಮುದಗಲ್ ಪುರಸಭೆ ಮುಖ್ಯಾಧಿಕಾರಿ ಪ್ರವೀಣ ಬೋಗಾರ್, ಕಾಮಗಾರಿ 3ನೇ ತಪಾಸಣಾ ವಿಭಾಗದ ಮುಖ್ಯಸ್ಥರಾದ ಶ್ರೀಧರ, ಗುತ್ತಿಗೆದಾರ ಆರ್ಬಿ ಮಲ್ಲಿಕಾರ್ಜುನ ಸೇರಿ ಅನೇಕರು ಇದ್ದರು. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ. ಯಾವ ಪ್ಲಾನ್ ಆಗಿಲ್ಲ ಸರ್. ಆಮೇಲೆ ಕ್ಲಬ್ ಆಗಿಲ್ಲ ಅಂತ ಈ ಸ್ಕೀಮ್ ಅದು ಒಂಥರ ಡೆವಲಪ್ಮೆಂಟ್ ಆಗಿಲ್ಲ. ಸರ್ಟಿಫಿಕೇಟ್ ಆಗಿದೆ. ಸರ್ ಅದು DMF ಉಳಿದಿರೋ ಪಾರ್ಟಿಗೆ 2 ಬೇಕಾಗಿದೆ ಸರ್. ಈಗ ಏನಾಗ್ತಿದೆ ಅಂದರೆ, ಮೊದಲು ಸ್ಕೀಮ್ ಡಿಸೈನ್ ಮಾಡಿದವರು KRMC, ಅದು ಪಿಲ್ಲರ್ ಬೇಸ್ ಇದೆ ವೇಸ್ಟ್. ಸೊ ಇವರು ಅರ್ಮನಾಟ್ ಸಪ್ಲೈರ್ ಏನು ಹೇಳ್ತಾರೆ, ಡಿಸೈನ್ ಇಸ್ ನಾಟ್ ಸೂಟೇಬಲ್ ಫಾರ್ ಅವರ್ ನಂತರ ವರ್ಕ್ ಅಂತ ಹೇಳ್ತಾರೆ. ಆ ರೀತಿ ರಿಪೋರ್ಟ್. ಸೊ ನೀವು ಬೇಕಾದರೆ ಹೊಸ ಸೈಟ್ ಕೊಡ್ರಿ, ನೀವು ನಂತರ ಬಟ್ ಆಲ್ರೆಡಿ ನಾವು 34 ಲಕ್ಷ ಖರ್ಚು ಮಾಡಿ ಆಗಿರೋದು ಚೆನ್ನಾಗಿದೆ ಸರ್. ಅದು ರಿಪೋರ್ಟ್ ಚೆಕ್ ಮಾಡಿ ರಿಪೋರ್ಟ್ ಕೊಟ್ಟು ಸರ್. ಅದು ರಿಪೋರ್ಟ್ ತೊಗೊಂಡಿದೆ ಸರ್. 10 lakhs ನಮ್ಮದು ಹಳೆಯದೊಂದಿದೆ ಸರ್. ಆಲ್ರೆಡಿ 30-40 years ಓಲ್ಡ್ ನಮ್ಮ ಅವಶ್ಯಕತೆ ಇದೆ ಸರ್. ಮಾತಾಡಿ ಇನ್ಫಾರ್ಮೇಷನ್ ಮತ್ತು ಜಲಧಾರೆ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರೋದು. ಸಾಮಾನ್ಯವಾಗಿ ನಾವು ಎಲ್ಲ ಕಡೆನೂ ನಾವು ನೋಡ್ತಾ ಇದ್ದೀವಿ. ಬೇರೆ ದೇಶದಲ್ಲೂ ಕೂಡ ಬಹಳಷ್ಟು ಕಡೆ ಫಂಡ್ಸ್ ಪ್ರಾಬ್ಲಮ್ ಇರೋದಕ್ಕೆ ನಾವು ಅದಕ್ಕೋಸ್ಕರ ನಾನು ಈ ಪ್ರೋಗ್ರೆಸ್
ಪ್ರೋಗ್ರೆಸ್ ಮತ್ತು ಇದರಲ್ಲಿ ಏನಾಗ್ತದೆ ಅನ್ನೋದು ನೋಡ್ಕೊಳ್ಳಿಕ್ಕೆ ನಾನು ಬಂದಿರೋದು. ಅದನ್ನು ನಾನು ಇನ್ಸ್ಪೆಕ್ಷನ್ ಮಾಡಿದ್ದೆ ಬೆಳಗ್ಗೆ. ವರ್ಕ್ ನಡೀತಾ ಇದೆ, ಬಟ್ ಇಟ್ ಶುಡ್ ಹ್ಯಾವ್ ಬಿನ್ ಕಂಪ್ಲೀಟೆಡ್ ಬೈ 2024. 2026ನಲ್ಲಿ ಇನ್ನೂ ನಡೀತಾ ಇದೆ. ಅಷ್ಟೇ, ಇನ್ನೂ ಒಂದು ಪೋರ್ಷನ್ ಕೂಡ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಅವರೇನು ಹೇಳ್ತಾ ಇದ್ದಾರೆ, ನಮ್ಮ ಕಾಂಟ್ರಾಕ್ಟರ್ ನಮ್ಮ ಇಂಜಿನಿಯರ್ಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇತ್ತು, ಅವರು ಒಂದು ಪೋರ್ಷನ್ ನಾವು ಕಂಪ್ಲೀಟ್ ಮಾಡಿ ಏಪ್ರಿಲ್ ತಿಂಗಳಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತೇಳಿ ಅವ್ರು ಭರವಸೆ ಕೊಡ್ತಾ ಇದ್ದಾರೆ. ಸೊ ಅದನ್ನಾದರೂ ನಾವು ಫಾಲೋ ಅಪ್ ಮಾಡಿದ್ದು ಅಂತ ಹೇಳಿದ್ರೆ, ಅದು ಏನು ನಾವು ಇಂಟೇಕ್ ಸ್ಟ್ರಕ್ಚರ್ಸ್ ಎಲ್ಲ ಮಾಡಿದ್ದಾರೆ, ಅದರಲ್ಲೇನು ಪೋರ್ಷನ್ಸ್ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮಾಡಿದ ನಂತರ ಒಂದು ಏನವರು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಕಟ್ತಾ ಇದ್ದಾರೆ, ಮೇನ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಅದನ್ನು 3ರಲ್ಲಿ 1 ಕಂಪ್ಲೀಟ್ ಆಗುತ್ತೆ. ಅದರಿಂದನೇ ಅವರು ಒಂದು ಪೋರ್ಷನ್ ಮಾತ್ರ ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಇವೆಲ್ಲ ಟೈಮ್ ಮೀರಿ ಹೋಗಿದೆ ಸರ್, ನಾನು ಮೀರೋಗಿದೆ. ಬಟ್ ಆದ್ರೂ ಅದು ಕೆಲಸಗಳೆಲ್ಲ ಅರ್ಧಕ್ಕೆ ನಡೀತಾ ಇರೋದು ನೋಡಿದಾಗ ನಾನು ಅವ್ರು ಕೇಳಿದೆ, ಏನಪ್ಪ ಲೇಟೆಸ್ಟ್ ರಿವ್ಯೂ ಆಗಿದೆಯಾ, ಡಿಸ್ಕಷನ್ ಆಗಿ ನೀವೇನಾದರೂ ಟೈಮ್ ಕಮಿಟ್ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ಅವರು ಇಷ್ಟು ಹೇಳ್ತಾ ಇದ್ದಾರೆ. ಪೇಮೆಂಟ್ ಸಿಸ್ಟಮ್ ಸರ್, ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ 40-60 ಪೋರ್ಷನ್ ಇದಿದೆ. ದೇರ್ ಆರ್ ಇಶ್ಯೂಸ್ ಆಫ್ ಪೇಮೆಂಟ್ಸ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್. ಅವರು ಇದನ್ನು ನಾವು ನಮ್ಮ ಕರ್ನಾಟಕ ಅಥವಾ ರಾಯಚೂರಿಗೆ ಸಂಬಂಧಪಟ್ಟ ವಿಷಯ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಮತ್ತು ಕಾಂಗ್ರೆಸ್ ಅಧಿಕಾರ ಇರುವಂಥದ್ದು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅಲ್ಲಿ ನೋಡಿದಾಗ ನನ್ನ ಸಹಪಾಠಿಗಳು BJP ಅವರಾಗಿರ್ಬೋದು, ಎಲ್ಲರೂ ಇದೇ ಒಂದು ರೀತಿ ಕಷ್ಟದಲ್ಲಿದ್ದಾರೆ. ಬಹುಶಃ ದೇರ್ ಇಸ್ ಸೀರಿಯಸ್ ಫಂಡ್ ಕ್ರಾಂಚ್ ಅಂತ ಕಾಣಿಸ್ತದೆ ಮೇಲ್ನೋಟಕ್ಕೆ. ಅವರು ಅದನ್ನು ಅಡ್ಮಿಟ್ ಮಾಡ್ತಾ ಇಲ್ಲ. ಅವರೇನು ಹೇಳ್ತಾ ಇದ್ದಾರೆ, ನಾವು ಕೆಲವೊಂದು ಅಬ್ಸರ್ವೇಷನ್ಸ್ ಹಾಕಿದ್ದೀವಿ, ನಾವು ಅಬ್ಸರ್ವೇಷನ್ ಕಂಪ್ಲೇಂಟ್ಸ್ ಮಾಡಿಲ್ಲ, ನೀವು ಮಾಡದೇ ಇರೋದ್ರಿಂದ ನಾವು ಕೊಡಲ್ಲ ಅಂತ ಏನು ಕಾರಣ, ಅದು ಯಾರು ಕೇಳಿದ್ರು ಅದೇ ಹೇಳ್ತಾ ಇದ್ದಾರೆ. ನಾವು 10 ಪ್ರಶ್ನೆಗಳಿದ ಮೇಲೆ ಆಗ್ತದೆ. ಒಂದು ವರ್ಷದ ಹಿಂದೆ ಸದರ ತನಿಖೆ ಮಾಡಿದೆ ಸರ್, ಅವಾಗ ಕೂಡ ಅಗ್ರಿ ಮಾಡಿದ್ರು, ನಾನು ಲಿಮಿಟ್ ಒಳಗೆ ಕೆಲಸ ಮಾಡಿಕೊಡ್ತೀವಿ ಅಂತೇಳಿ. ಇವಾಗ ಅದು ಸಕ್ಸಸ್ ಆಗಿಲ್ಲ ಸರ್. ಆ ವರದಿ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಶಾಸಕರು ನಾಳೆ ಮೀಟಿಂಗ್ನಲ್ಲಿ ಅದನ್ನು ಚರ್ಚೆ ಮಾಡ್ತೀನಿ. ಇವತ್ತಿನ ದಿವಸ ಏನು ಅಂತಂದರೆ, ವರ್ಕ್ ಸ್ಪೀಡ್ ಸರಿ ಇಲ್ಲ, ಇನ್ನೂ ಸ್ಪೀಡ್ ಮಾಡಬೇಕು. ಅವ್ರು ಕೊಟ್ಟಿದ್ದಂಥ ಡೇಟ್ನ ನಿಮ್ಗೆ ಹೇಳಿದ್ದೆ ಹೊರತು, ಐ ಆಮ್ ಆಲ್ಸೋ ಲಿಟಲ್ ಡೌಟ್ಫುಲ್ ವೆದರ್ ದೇ ವಿಲ್ ಬಿ ಏಬಲ್ ಟು ಡೆಲಿವರ್ ಇಟ್ ಬೈ ಏಪ್ರಿಲ್ ಎಂಡ್. ಈವನ್ ದಿ 1 MBR ಏನು 1 BR ಇದೆಯಲ್ಲ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್, 3ರಲ್ಲಿ 1 ಕೊಟ್ಟು, ಅದು 1 ಕೂಡ ನಮಗೆ ಅವರು ಕಂಪ್ಲೀಟ್ ಮಾಡಿ ಏಪ್ರಿಲ್ ಕೊಡೋದು ನನಗೆ ಡೌಟ್ ಆಗ್ತಾ ಇದೆ. ಅದನ್ನು ನಾನು ನಾಳೆ ಎಂಪ್ಲಾಯ್ ಮಾಡುವಂಥ ಏನು ಲೇಬರ್ ಇದ್ದಾರೆ ಅದರದ್ದು ಸಂಖ್ಯೆ, ಮೆಷಿನರಿ ಸಂಖ್ಯೆ ಕೂಡ ಡೀಟೇಲ್ಡಾಗಿ ನಾನು ಎಕ್ಸಿಕ್ಯೂಟಿವ್ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಮಾಡಿ ಅದರಲ್ಲಿ ಸಾಕಷ್ಟು ಇದಾರ ಇಲ್ಲ ಅನ್ನೋದೆಲ್ಲ ಖಚಿತಪಡಿಸೋದು. ಸಮ್ಮರಲ್ಲಿ ಬಂದಾಗ ಮಾತ್ರ ಒಂದಷ್ಟು ಪ್ರಾಜೆಕ್ಟ್ ಬರೋದು ಅಷ್ಟೇ. ಅದಾದಮೇಲೆ ಅಂದರೆ ಪ್ರತಿಯೊಂದು ಹಳ್ಳಿನಲ್ಲೂ ಒಂದು MWS, ಒಂದು PWS, ಒಂದು ಬೋರ್ವೆಲ್ 4 ಹಾಕೇ ಬಿಟ್ಟಿದ್ದೀವಿ ಹಾಗಾಗಿ. ಬಟ್ ಅದನ್ನು ದಾಟಿ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದರೆ, ಈಗ ನಮ್ದೇನು ನಿರ್ದಿಷ್ಟ ಮಾನದಂಡಗಳಿದ್ದಾವಲ್ಲ, LPCD ಅಂತ ಕರೀತಾರೆ, ಲೀಟರ್ಸ್ ಪರ್ ಕ್ಯಾಪಿಟಾ ಪರ್ ಡೇ ಅಂತೇಳಿ. ಹಳ್ಳಿಗಳಲ್ಲಿ 55 ಮಿಲಿ LPCD ಅಂತೆ, ನಗರದಲ್ಲಿ ಅಂದರೆ ಇಲ್ಲಿ ಹಟ್ಟಿನಲ್ಲಿ ಆಯಿತು ಅಂತ ಹೇಳಿದ್ರೆ 135 LPCD ಕೊಡಬೇಕಾಗ್ತದೆ. ಎಷ್ಟು ಜನ ಇದ್ದಾರೋ ಅಷ್ಟು ಜನ ಮಲ್ಟಿಪ್ಲೈಡ್ 135 ಲೀಟರ್ಸ್ ಪರ್ ಡೇ, ಇಷ್ಟು ಅವ್ರು ಕೊಡುವಂಥದ್ದು. ಸೊ ಇದು ನೋಡ್ತು ಅಂತೇಳಿ ಒಟ್ಟಾರೆಯಾಗಿ ಸುಮಾರು 2 TMC ನೀರನ್ನು ಅವರು ಫುಲ್ ಮಾಡಿ ನಮಗೆ ರಾಯಚೂರು ಇದಕ್ಕೆ ಜಿಲ್ಲಾದ್ಯಂತ ಅದನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ದೊಡ್ಡ ಕಾರ್ಯಕ್ರಮ. ಇದರಲ್ಲಿ ಕ್ವಾಲಿಟಿಗಂತೂ ನಾವು ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಅಬ್ಸಲ್ಯೂಟ್ಲಿ ಝೀರೋ ಕಾಂಪ್ರಮೈಸ್, ಬಿಕಾಸ್ ಇಟ್ ಡಸ್ ನಾಟ್ ಕಮ್ ರೆಗ್ಯುಲರ್ಲಿ. ಗೌರ್ಮೆಂಟ್ ಕೆನಾಟ್ ಪುಟ್ 2200 crores ಎವ್ರಿ ಅದರ್ ಡೇ. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಆದ್ದರಿಂದ ಇದು ಒಂದ್ಸಲ ಬರೋ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಕರೆಕ್ಟಾಗಿ ಮಾಡಬೇಕು. ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಬಗ್ಗೆ ಏನಾದರೂ ಹ್ಯಾಂಡ್ ಅದು ಚೆಕ್ ಮಾಡಿದ ಮೇಲೆ ಪ್ರೂವ್ ಆದಮೇಲೆ ಅದು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋ ಪದ್ಧತಿಗಳು ಇದ್ದಾವೆ. ಪೈಪ್ಲೈನ್ ಹಾಕಿದ ಮೇಲೆ ಕೂಡ ಪ್ರೆಷರ್ ಟೆಸ್ಟ್ ಕೂಡ ಮಾಡ್ತಾರೆ. ಹೈಡ್ರೋ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆಲ್ ದೋಸ್ ಥಿಂಗ್ಸ್ ಟೆಸ್ಟ್ ಆದಮೇಲೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಎವ್ರಿಬಡಿ ವಿಲ್ ಬಿ ದೇರ್. ಯಾರು ದೇಶ ಬಿಟ್ಟು ಹೋಗೋಕ್ಕಾಗಲ್ಲ. ವಿಲ್ ನಾಟ್ ಲೀವ್ ದಮ್. ಇಟ್ಸ್ ನಾಟ್ ಎ 5-10 lakh ಪ್ರಾಜೆಕ್ಟ್. ಇಟ್ಸ್ ಎ ಹ್ಯೂಜ್ ಪ್ರಾಜೆಕ್ಟ್. ಎವ್ರಿಬಡಿ ಹ್ಯಾಸ್ ಗಾಟ್ ಇನಫ್ ಮನಿ. ಇನ್ ಸೆನ್ಸ್ ಅವರಿಗೆ ಕೋಟ್ ಮಾಡಿರೋಷ್ಟೇ ಅವರಿಗೆ ದುಡ್ಡು ಸಿಗ್ತಾ ಇದೆ. ಅದರಿಂದ ಅವ್ರು ಇದರಲ್ಲಿ ಏನು ಕಾಂಪ್ರಮೈಸ್ ಮಾಡೋಂಗಿಲ್ಲ ಅಷ್ಟೇ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ.